ಇನ್ನು ಚಿತ್ರದುರ್ಗದಲ್ಲಿ ರೈತನ ಕೊರಳಿಗೆ ಶಾಲು ಹಾಕೋದಕ್ಕೆ ಸಿಎಂ ಡಿಕೆಶಿ ಮುಂದಾಗಿದ್ದಾರೆ. ಹಾರ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಡಿಕೆಶಿ ಎದುರು ಅನ್ನದಾತ ಕಣ್ಣೀರು ಹಾಕಿದ್ದಾರೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆಯ ವದ್ದಿಕೆರೆ ಅನ್ನುವಂಥ ಜಾಗದಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿರತಕ್ಕಂಥದ್ದು. ಶಾಲು ಬೇಡ, ನೀರು ಕೊಡಿ, ನಿಮ್ಮ ಕಾಲಿಗೆ ಬೀಳ್ತೇನೆ ಅಂತ ರೈತ ಹೇಳ್ಕೊಂಡಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆ ನೀರು ಬಿಟ್ಟರೆ ನಮ್ಮ ಜೀವನ ನಡೆಯುತ್ತೆ, ಇಲ್ಲವಾದರೆ ಮಕ್ಕಳು ಕೃಷಿಯಿಂದ ದೂರ ಆಗ್ತಾರೆ ಅಂತ ಅಳಲನ್ನು ತೋರ್ಕೊಂಡಿದ್ದಾರೆ. ಶೀಘ್ರ ಭದ್ರಾ ಯೋಜನೆ ಪೂರ್ಣಗೊಳಿಸುವ ಭರವಸೆಯನ್ನ ಸಿಎಂ ನೀಡಿದರು. ಸಿಎಂ ಬಳಿ ರೈತನ ಅಳಲು, ಆ ಒಂದು ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ಈಗ ವೈರಲ್ ಆಗ್ತಾ ಇದೆ. ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಈಗ ಪ್ರವಾಸವನ್ನು ಕೈಗೊಂಡರು. ಅದೇ ರೀತಿ ಇವತ್ತು ಚಿತ್ರದುರ್ಗಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ಘಟನೆ ಕಂಡುಬಂದಿದೆ. ರೈತನ ಕಣ್ಣೀರು. ಸನ್ಮಾನ ಮಾಡೋದಕ್ಕೆ ಮುಂದಾದ ಸಿಎಂಗೆ ರೈತ ಹಾಗಾದ್ರೆ ಹೇಳಿದ್ದೇನು? ಎಸ್ ನೋಡು. ಹೇಳ್ತೀನಿ 40 ಹಳ್ಳಿ ಹೇಳ್ತೀನಿ 15,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಒಂದೊಂದು ತೋಟ ಉಳಿಸ್ಕೊಳಕ್ಕೆ. ಯಾರು ಒಳ್ಳೆ ಎಲ್ಲ ಅಡಗಿಸ್ತಾ ಇದ್ದೀನಿ. ಇವತ್ತೇನಾದ್ರೂ ನೀನು ಜಲ್ದಿ ಅಪ್ಪರ ಭದ್ರ ನೀರು ಬಿಡಿಸಿದ್ರೆ ನಮ್ಮ ಹುಡುಗರು ಮುಂದಿನ ಪೀಳಿಗೆ ವ್ಯವಸಾಯ ಮಾಡ್ತಾರೆ. ಪರಿಸ್ಥಿತಿ ಇದೆ. ದಯಮಾಡಿ ನೀನು ಏನು ಮಾಡ್ತೀಯೋ ಏನ್ ಕಚ್ಚು, ನನಗೆ ಆದಷ್ಟು ಬೇಗ ಬಿಡಿಸ್ಕೊಡು. ಅದರಿಂದ ಬಂದೈತೆ ನಾಳೆ ಖಾಲಿ ಬಿಡ್ತೀನಿ. ನೀರೊಂದು ಬಿಡಿಸು ದೇವರನ್ನೇ ಹೇಳ್ತೀನಿ. 40 ಹಳ್ಳಿ ಹೇಳ್ತೀನಿ 15,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ ಒಂದೊಂದು ತೋಟ ಉಳಿಸ್ಕೊಳಕ್ಕೆ. ಯಾರು ಒಳ್ಳೆ ಎಲ್ಲ ಅಡಗಿಸ್ತಾ ಇದ್ದೀನಿ. ಇವತ್ತೇನಾದ್ರೂ ನೀನು ಜಲ್ದಿ ಅಪ್ಪರ ಭದ್ರ ನೀರು ಬಿಡಿಸಿದ್ರೆ ನಮ್ಮ ಹುಡುಗರು ಮುಂದಿನ ಪೀಳಿಗೆ ವ್ಯವಸಾಯ ಮಾಡ್ತಾರೆ. ಪರಿಸ್ಥಿತಿ ಇದೆ. ದಯಮಾಡಿ ನೀನು ಏನು ಮಾಡ್ತೀಯೋ ಏನ್ ಕಚ್ಚು, ನನಗೆ ಆದಷ್ಟು ಬೇಗ ಬಿಡಿಸ್ಕೊಡು. ಅದರಿಂದ ಬಂದೈತೆ ನಾಳೆ ಖಾಲಿ ಬಿಡ್ತೀನಿ. ನೀರೊಂದು ಎಸ್, ಈ ಒಂದು ದೃಶ್ಯವನ್ನು ನೀವು ಗಮನಿಸ್ತಿದ್ರಿ. ಡಿ ಕೆ ಶಿವಕುಮಾರ್ ಅವರು ಆ ರೈತನಿಗೆ ಶಾಲು ಹಾಕೋದಕ್ಕೆ ಅಂತ ಹೋಗ್ತಾರೆ. ನನಗೆ ಶಾಲು ಬೇಡ ಸರ್, ನೀರು ಕೊಡಿ. ಒಂದೊಂದು ತೋಟ ಉಳಿಸ್ಕೊಳ್ಳೋದಕ್ಕೆ 15,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ, ಯಾರಿಗೆ ಹೇಳ್ಕೊಳ್ಳೋಣ, ನಿಮ್ಮ ಕಾಲಿಗೆ ಬೀಳ್ತೇನೆ ಅನ್ನುವಂಥ ರೈತನ ಮಾತು ಅಲ್ಲಿದ್ದ ಪ್ರತಿಯೊಬ್ಬರ ಮನಸ್ಸನ್ನು ತಟ್ಟಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆದಂಥ ಈ ಒಂದು ಘಟನೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಚರ್ಚೆಗೂ ಕೂಡ ಕಾರಣ ಆಗಿದೆ. ಫೈನಲಿ ಆಯಿತು, ಅದೇನು ಮಾಡಬೇಕು ನಾನು ಮಾಡಿಕೊಡ್ತೀನಿ ಅಂತ ಕೂಡ ಸಿಎಂ ಹೇಳಿದ್ದಾರೆ.